ನಮಸ್ಕಾರ ಕರ್ನಾಟಕ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ವಿಷಯನ ತಿಳಿಸ್ಬೇಕು ಅಂತ ಇದ್ದೀನಿ ಅಂತಂದರೆ, ಜೀವನದಲ್ಲಿ ಯಾರಾದರೂ ಯಾವುದಾದ್ರು ಒಂದು ಕೆಲಸನ ಪ್ರಯತ್ನ ಪಡ್ತಾಯಿದ್ರೆ ಆ ಕೆಲಸದಲ್ಲಿ ಆದಷ್ಟು ಬೇಗ ಸಕ್ಸಸ್ ಸಿಗೋದಕ್ಕಂತೂ ಚಾನ್ಸೇ ಇಲ್ಲ. ತುಂಬ ಸಲ ಪ್ರಯತ್ನ ಪಟ್ಟಿದ್ರೂ ಕೂಡ ಸೋಲನ್ನು ಅನುಭವಿಸಿರ್ತೀರ. ಅಂಥವ್ರಿಗೋಸ್ಕರ ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವು ಸ್ಕಿಪ್ ಮಾಡಿದ್ರೆ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯನ ಕಳ್ಕೊಂಡಂಗೆ ಆಗುತ್ತೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಹುಡುಗನ್ನ ಅವ್ರ ಸ್ಕೂಲ್ ಟೀಚರ್ಸ್ ಎಲ್ಲರೂ ಇವನು ಏನೂ ಓದೋದಿಲ್ಲ, ಇವನು ತುಂಬ ದಡ್ಡ, ಇವನು ನಾವೇನೇ ಹೇಳ್ಕೊಟ್ರು ನೀನು ಕಲಿಯೋದಿಲ್ಲ ಅಂತ ಹೇಳಿ ಒಂದು ಕಾಗದದ ಜೊತೆ ಅವ್ರನ್ನ ಮನೆಗೆ ಕಳಿಸ್ಬಿಡ್ತಾರೆ. ಆ ಕಾಗದನ ಓಪನ್ ನೋಡಿದಂಥ ಅವ್ರ ಅಮ್ಮ ತುಂಬ ಬೇಜಾರಿನಲ್ಲಿರ್ತಾರೆ. ಆ ಹುಡುಗ ಅವ್ರ ಅಮ್ಮನಿಗೆ ಒಂದು ಕ್ವಶನ್ ಮಾಡ್ತಾನೆ, ಅಮ್ಮ ಏನಿದೆ ಆ ಲೆಟರಲ್ಲಿ ಅಂತ ಕೇಳ್ತಾನೆ. ಏನಿಲ್ಲ ಮಗ, ನಿನಗೆ ಓದಿಸೋದಕ್ಕೆ ಈ ಟೀಚರ್ಸ್ಗಳ ಕೈಯಿಂದ ಆಗೋದಿಲ್ವಂತೆ, ಇವನು ತುಂಬ ಜಾಣನಂತೆ, ಇವ್ನಿಗೆ ಹೇಳ್ಕೊಡೋ ಅಷ್ಟು ನಮಗೂ ತಿಳಿದಿಲ್ಲ ಅಂತ ಬರೆದಿದ್ದಾರೆ, ನೀನೇನು ಚಿಂತೆ ಮಾಡಬೇಡ, ಇನ್ಮೇಲೆ ನಾನೇ ನಿನಗೆ ಮನೆಯಲ್ಲಿ ಓದಿಸ್ತೀನಿ ಅಂತ ಹೇಳಿ ತಾಯಿಯೇ ಮೊದಲ ಗುರು ಎಂಬ ಮಾತಿನಂತೆ ತಾಯಿನೇ ಆ ಹುಡುಗನಿಗೆ ಪ್ರತಿದಿನ ಪಾಠನ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಂದೊಂದು ದಿನ ಆ ಹುಡುಗ ಯಾವ ರೀತಿ ಬದಲಾಗ್ತಾನೆ ಅಂತಂದರೆ, ಅವನಿಗೆ ವಿಜ್ಞಾನ ಪ್ರಯೋಗಗಳ ಮೇಲೆ ತುಂಬ ಆಸಕ್ತಿ ಬಂದು ಯಾವುದಾದ್ರೂ ಹೊಸ ವಿಷಯಗಳನ್ನ ಆವಿಷ್ಕಾರ ಮಾಡ್ತಾ ಹೋಗ್ತಾ ಅವನು ಪ್ರಯತ್ನ ಮಾಡ್ತಾ ಹೋಗ್ತಾ ಇರ್ತಾನೆ. ಆ ಚಿಕ್ಕ ಹುಡುಗನ ಕನಸು ತುಂಬ ಚಿಕ್ಕದಂತೂ ಅಲ್ವೇ ಅಲ್ಲ. ಇಡೀ ಜಗತ್ತಿಗೆ ಆ ವಿಷಯನ ಮುಟ್ಟಿಸ್ಬೇಕು ಅಂತ ಮಾಡಿದಂತಹ ಪ್ರಯತ್ನದಲ್ಲಿ ಒಂದೇ ಸಲಕ್ಕೆ ಸಕ್ಸಸ್ ಸಿಗಲೇ ಇಲ್ಲ. 1000 ಸಲ ಪ್ರಯತ್ನ ಮಾಡಿದಾಗಲೂ ಜನ ಅವನ ಬಗ್ಗೆ ಯಾವ ರೀತಿ ಮಾತಾಡಿದ್ರು ಅಂತಂದರೆ, 1000 ಸಲ ನೀನು ನಿನ್ನನ್ನು ಅಯೋಗ್ಯ ಅಂತ ಪ್ರೂವ್ ಮಾಡ್ಕೊಳ್ತಾ ಇದೀಯಾ, ನಿನ್ನ ಕೈಯಿಂದನೇ ಏನೂ ಆಗೋದಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಈ ರೀತಿ ಪ್ರಯತ್ನ ಪಡ್ತಾ ಇದೀಯಾ ಅಂತ ಆಡ್ಕೊಂಡವರೇ ಹೆಚ್ಚು. ನಿಜ ಅಲ್ವಾ ಸ್ನೇಹಿತರೆ? ನಿಮಗೂ ಕೂಡ ಹಾಗೆ ಅನಿಸಿರುತ್ತೆ ಅಲ್ವಾ? ನೀವು ಯಾವುದಾದ್ರು ಒಂದು ಕೆಲಸನ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ನೀವು ಸೋಲನ್ನು ಕಂಡ್ರೆ, ಅದನ್ನೇ ನಿನ್ನ ಕೈಯಿಂದ ಆಗೋದಿಲ್ಲ, ಈ ಕೆಲಸ ಇಲ್ಲಿಗೆ ಸ್ಟಾಪ್ ಮಾಡಿಬಿಡು, ಇದರಲ್ಲೇನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ, ಇದನ್ನ ಯಾಕೆ ಮಾಡಿ ನೀನು ಹಣ ಟೈಮ್ ಎಲ್ಲನೂ ವೇಸ್ಟ್ ಮಾಡ್ಕೋತಾ ಇದೆಯಾ ಅಂತ ಹೇಳೋರೇ ಹೆಚ್ಚಾಗಿರ್ತಾರೆ. ಅಂಥ ಜನಗಳ ಮಾತಿಗೆ ನೀವು ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಬೆಳೆಸೋದಕ್ಕೊಬ್ರು ಇದ್ದಾರೆ ಅಂತಂದರೆ ತುಳಿಯೋದಕ್ಕೆ ಸುಮಾರು ಜನ ಇರ್ತಾರೆ ಅನ್ನೋದನ್ನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮ್ಮ ಪ್ರಯತ್ನನ ನೀವು ಯಾವತ್ತೂ ಬಿಡಬೇಡಿ. ಒಂದಲ್ಲ ಒಂದು ದಿನ ಸಕ್ಸಸ್ ಸಿಗುತ್ತೆ. ಯಾರೂ ಕೂಡ ಮೊದಲನೇ ಸ್ಟೆಪ್ ಹತ್ತಿದ ತಕ್ಷಣ 100ನೇ ಸ್ಟೆಪ್ಪನ್ನು ಹತ್ತೋದಕ್ಕಾಗೋದಿಲ್ಲ. ಒಂದೊಂದು ಹಂತವಾಗಿಯೇ ಎಲ್ಲ ವಿಷಯದಲ್ಲೂ ಮುಂದುವರಿಬೇಕು. ಅದೇ ರೀತಿ ಕೂಡ ನಾನು ಏನಾದರೂ ಒಂದು ಪ್ರಯತ್ನ ಪಡೋಣ ಅಂತ ಹೇಳಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಅಯ್ಯೋ, ಕರೆಂಟೇ ಹೋಯ್ತಲ್ಲಪ್ಪ. ಅಮ್ಮ ಮೇಣದ ಬತ್ತಿ ತಗೊಂಡು ಬಾ ಇಲ್ಲಿ ಸ್ವಲ್ಪ, ನಾನು ವೀಡಿಯೋ ಮಾಡ್ತಾಯಿದ್ದೆ, ಕರೆಂಟೇ ಹೊರ್ಟೋಯ್ತು. ಸಾರಿ ಗೈಸ್, ವಿಡಿಯೋ ಮಾಡ್ತಿರೋ ಟೈಮಲ್ಲಿ ಕರೆಂಟ್ ಹೊರ್ಟೋಯ್ತು. ಪರವಾಗಿಲ್ಲ, ಇಟ್ಸ್ ಓಕೆ. ನೀವೆಲ್ಲ ಬೆಳಕಿನ ಕೆಳಗಡೆ ಇದ್ದೀರಾ ಅಂತ ಅನ್ಕೋತೀನಿ. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ಈ ಬೆಳಕಿಲ್ಲ ಅಂತಂದಿದ್ರೆ ನಮ್ಮ ಜೀವನ ಹೇಗೆ ಸಾಗ್ತಿತ್ತು, ಎಷ್ಟು ಕಷ್ಟ ಆಗ್ತಿತ್ತು ಅಂತ? ನಾನು ವಿಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ, ಒಂದು ಚಿಕ್ಕ ಹುಡುಗ, ಅವನ್ನ ಸ್ಕೂಲಿಂದ ಅವನು ದಡ್ಡ, ಅವನು ಓದೋದಿಲ್ಲ ಅಂತ ಮನೆಗೆ ಕಳಿಸಿದ್ರು. ಆದರೆ ಅವನು ಮನೆಯಲ್ಲೇ ತಮ್ಮ ತಾಯಿಯಿಂದ ಪಾಠವನ್ನು ಕಲಿತು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟ. ಈ ವಿಷಯನ ನೀವು ವಿಡಿಯೋದ ಸ್ಟಾರ್ಟಿಂಗಲ್ಲೇ ನೋಡಿರ್ತೀರ. ಆ ಹುಡುಗ ಒಂದಿನ ಸಾಧನೆ ಮಾಡ್ದ. ಕೊನೆಗೂ ಇಡೀ ಜಗತ್ತೇ ಅವನನ್ನು ಮೆಚ್ಕೊಂಡಂತಹ ದಿನ ಅದು. ವಿಶ್ವದ ಮೊದಲ ಎಲೆಕ್ಟ್ರಿಕ್ ಬಲ್ಬ್ ಜಗತ್ತಿಗೆ ಬೆಳಕನ್ನು ನೀಡಿದಂತಹ ದಿನ ಅದು. ನಾನು ಇಲ್ಲಿವರೆಗೂ ವಿಡಿಯೋದಲ್ಲಿ ಒಂದು ಹುಡುಗನ ಬಗ್ಗೆ ಹೇಳಿದ್ನಲ್ಲ, ದಡ್ಡ, ಅಯೋಗ್ಯ, 1000 ಸಲ ಪ್ರಯತ್ನ ಪಟ್ಟು ಸೋಲನ್ನು ಕಂಡಂತಹ ಹುಡುಗ. ಇಷ್ಟೆಲ್ಲ ವಿಷಯನ ಮೊದಲು ವಿಡಿಯೋದ ಸ್ಟಾರ್ಟಿಂಗಲ್ಲಿ ನೀವು ನೋಡಿರ್ತೀರ. ಅದೇ ಹುಡುಗ 1000 ಸಲ ಕೂಡ ಸೋಲನ್ನು ಕಂಡರೂ ಕೂಡ 1001ನೇ ಸಲ ಪ್ರಯತ್ನ ಪಟ್ಟು ಇಡೀ ಜಗತ್ತಿಗೆ ಬೆಳಕನ್ನು ನೀಡೋದ್ರ ಮುಖಾಂತರ ನಮ್ಮೆಲ್ಲರ ಬದುಕನ್ನು ಸುಲಭವಾಗಿಸಿದಂತಹ ಆ ಹುಡುಗ ಥಾಮಸ್ ಅಲ್ವಾ ಎಡಿಸನ್. ಹೌದು ಸ್ನೇಹಿತರೆ, ಈ ಒಬ್ಬ ವ್ಯಕ್ತಿ 1000 ಸಲ ಸೋದ್ರೂ 1001ನೇ ಸರಿ ಆದರೂ ನನಗೆ ಯಶಸ್ಸು ಸಿಗಬಹುದೇನೋ ಅಂತ ಪ್ರಯತ್ನ ಪಡಲಿಲ್ಲ ಅಂತಂದಿದ್ರೆ, ಕೇವಲ ಸ್ವಿಚ್ ಆನ್ ಮಾಡಿ ಲೈಟನ್ನು ಬೆಳಗಿ ಮನೆಯನ್ನೆಲ್ಲ ಬೆಳಕು ತುಂಬುವಂತಹ ದಿನ ಬರ್ತಾನೆ ಇರಲಿಲ್ಲ ಅನಿಸುತ್ತೆ. ಜನ 1000 ಮಾತಾಡಲಿ, ನಾವು ಯಾವ್ದಾದ್ರು ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ಆ ಕೆಲಸದ ಮಧ್ಯದಲ್ಲಿ ನಮಗೆ ಹೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ, ಆ ಕೆಲಸನ ಮಾಡೋದಕ್ಕೆ ಪ್ರೇರೇಪಿಸೋ ಅಂಥವ್ರು ಕೂಡ ಇರ್ತಾರೆ. ಯಾವುದೇ ಮಾತಾಗಿರ್ಬೋದು, ನೆಗೆಟಿವ್ ಆಗಿ ಯಾರೇ ಏನೇ ಮಾತಾಡಿದ್ರೂ ಕೂಡ ಆ ವಿಷಯದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಜನ ಹೆಂಗಪ್ಪ ಅಂತಂದರೆ, ಬೆಳೆದ್ರೆ ನಾನೇ ಅವನಿಗೆ ಸಜೆಸ್ಟ್ ಮಾಡಿದ್ದು ಅಂತಾರೆ, ಸೋತ್ರೆ ನಾನು ಮೊದಲೇ ಹೇಳಿದ್ದೆ ಅವನಿಗೆ ಈ ಕೆಲಸ ಆಗೋದಿಲ್ಲ ಅಂತ, ಆದರೂ ಅವ್ನು ಬಿಡದೆ ಈ ಕೆಲಸ ಮಾಡ್ದೆ ನೋಡು, ಅದಕ್ಕೆ ಇವತ್ತು ಅವ್ನು ಸೋತಿದ್ದಾನೆ ಅಂತಲೂ ಅಂತಾರೆ.
ನಿಮ್ಮ ಪ್ರಯತ್ನದಲ್ಲಿ ನೀವೇನಾದರೂ ಸೋಲು ಅನುಭವಿಸ್ತಾ ಇದ್ದೀರಾ? ಹಾಗಾದರೆ ನಿಮಗೆ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಇದೇನಪ್ಪ ಸೋಲ್ತಾ ಇದ್ದೀರಾ ಅಂತಂದರೆ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಇವತ್ತಿನ ದಿನ ನೀವು ಸೋಲು ಇರ್ಬೋದು, ಆದರೆ ಮುಂದೊಂದು ದಿನ ನಿಮಗೆ ಗೆಲುವು ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿ, ವಿಡಿಯೋ ಮುಗಿಸೋ ಅಷ್ಟರಲ್ಲಿ ಕರೆಂಟ್ ಕೂಡ ಬಂತು. ನನ್ನ ಒಂದು ಪ್ರಯತ್ನ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಅದೆಲ್ಲ ಸಕ್ಸಸ್ ಆಗಬೇಕು ಮತ್ತು ಮೋಟಿವೇಶ್ನಲ್ ಸ್ಟೋರೀಸ್ನ ಹೀಗೆ ಎಲ್ಲ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಒಂದು ಪ್ರಯತ್ನದ ಹೆಜ್ಜೆ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟನ್ನು ಸಬ್ಸ್ಕ್ರೈಬ್ ಆಗೋದರ ಮುಖಾಂತರ ನೀಡಬೇಕಾಗಿ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೀವನದಲ್ಲಿ ತಪ್ಪೆಜ್ಜೆ ಇಡೋದು ಸಹಜ, ಆದರೆ ಮುಂದೊಂದು ದಿನ ಅದೇ ತಪ್ಪು ಮತ್ತೆ ಮರುಕಳಿಸ್ತಾ ಇರೋ ಹಾಗೆ ನೋಡ್ಕೊಳ್ಳೋದು ಜಾಣತನ.